ನಮಸ್ಕಾರ ಸ್ನೇಹಿತರೆ, ಕೆನಡಾ ಕಥೆಗಳು ಚಾನೆಲ್ಗೆ ನಿಮ್ಮೆಲ್ಲರಿಗೂ ಮರುಸ್ವಾಗತ. ನಮ್ಮ ರಿಪ್ಲೀಸ್ ಅಕ್ವೇರಿಯಂ ಪ್ರವಾಸದ ಭಾಗವೊಂದರಲ್ಲಿ ನಾವು ಸ್ಕಾರ್ಬರೋದ ಏಜೆಂಟ್ ಕೋರ್ಟ್ ಗೋ ಸ್ಟೇಷನ್ ಇಂದ ಸಿಸ್ಟಮ್ಯಾಟಿಕ್ ಆದ ಗೋ ಟ್ರೈನ್ ಹತ್ತಿ ಡೌನ್ಟೌನ್ ಟೊರೊಂಟೊದ ರಂಗುರಂಗಿನ ಹೂವಿನ ಬೀದಿಗಳ ಮೂಲಕ ಜಗತ್ ಪ್ರಸಿದ್ಧ ರಿಪ್ಲೀಸ್ ಅಕ್ವೇರಿಯಂ ತಲುಪಿದ್ವಿ. ನೆನಪಿದೆಯಾ? ಅಷ್ಟೇ ಅಲ್ಲದೆ ಅಕ್ವೇರಿಯಂ ಒಳಗೆ ಎಂಟರ್ ಆಗ್ತಿದ್ದ ಹಾಗೆ ಕೆನಡಾದ ಸ್ಥಳೀಯ ಜಲಚರಗಳಿರೋ ಕೆನಡಿಯನ್ ವಾಟರ್ಸ್ ಗ್ಯಾಲರಿ, ಅಲ್ಲಿನ ದೈತ್ಯ ಆಕ್ಟೋಪಸ್, ಕಣ್ಣು ಕೋರೈಸುವ ಹವಳದ ದಂಡೆಗಳಿರೋ ರೈನ್ಬೋ ರೀಫ್ ಮತ್ತು ನಿಯಾನ್ ಬೆಳಕಿನಲ್ಲಿ ಡ್ಯಾನ್ಸ್ ಮಾಡೋ ಜೆಲ್ಲಿ ಫಿಶ್ಗಳ ಅದ್ಭುತ ಲೋಕವನ್ನು ಕಣ್ತುಂಬಿಕೊಂಡಿದ್ದೆ. ಒಂದು ವೇಳೆ ನೀವು ಭಾಗ 1 ನೋಡಿಲ್ಲ ಅಂದ್ರೆ ಈಗಲೇ ಹೋಗಿ ನೋಡಿ ಬನ್ನಿ. ಆದರೆ ಇವತ್ತಿನ ಭಾಗ 2 ವಿಡಿಯೋ ನಿಜಕ್ಕೂ ನೆಕ್ಸ್ಟ್ ಲೆವೆಲ್ ರೋಮಾಂಚನ ತರಲಿದೆ. ಯಾಕಂದ್ರೆ ಇವತ್ತಿನ ಮೆಗಾ ಎಪಿಸೋಡ್ನಲ್ಲಿ ನಾವು ಶಾರ್ಕ್ಗಳ ಜಗತ್ತಾದ ಡೇಂಜರಸ್ ಲಗೂನ್ ಒಳಗೆ ಹೋಗ್ತಾ ಇದ್ದೀವಿ. ಜೊತೆಗೆ ಅಕ್ವೇರಿಯಂ ಒಳಗಿನ ಕೆಫೆ, ಕಿಡ್ಸ್ ಪ್ಲೇ ಏರಿಯಾ, ಕಲರ್ಫುಲ್ ಗ್ರಾಫಿಟಿ ಗೋಡೆಗಳು, ಗಿಫ್ಟ್ ಶಾಪ್ ಮತ್ತು ರಾತ್ರಿಯ ಸಮಯದಲ್ಲಿ ಟೊರೊಂಟೊ ಸಿಟಿ ಹಾಗೂ ಸಿಎನ್ ಟವರ್ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಡಲಿದ್ದೀವಿ. ಬನ್ನಿ, ತಡ ಮಾಡದೆ ಇವತ್ತಿನ ಸಾಹಸಮಯ ಜರ್ನಿ ಶುರು ಮಾಡೇ ಬಿಡೋಣ. ನಾವು ಈಗ ಹೆಜ್ಜೆ ಇಡ್ತಾ ಇರೋದು ಈ ಅಕ್ವೇರಿಯಂನ ಅತಿ ದೊಡ್ಡ ಹೈಲೈಟ್ ಆಗಿರೋ ಡೇಂಜರಸ್ ಲಗೂನ್ ವಿಭಾಗಕ್ಕೆ. ಇಲ್ಲಿ ನೋಡಿ ಸ್ನೇಹಿತರೆ, ನಾವು ಒಂದು ಮೂವಿಂಗ್ ವಾಕ್ವೇ ಮೇಲೆ ನಿಂತಿದ್ದೀವಿ. ನಮ್ಮ ಸುತ್ತಲೂ ಮತ್ತು ತಲೆಯ ಮೇಲೆಯೂ ದೈತ್ಯಾಕಾರದ ಸ್ಯಾಂಡ್ ಟೈಗರ್ ಶಾರ್ಕ್ಗಳು, ಉದ್ದನೆಯ ಗರಗಸದ ತರ ಮೂತಿ ಇರೋ ಸಾಫ್ಟ್ ಫಿಶ್ ಹಾಗೂ ಬೃಹತ್ ಗಾತ್ರದ ಗ್ರೀನ್ ಸೀ ಟರ್ಟಲ್ಗಳು ಈಜಾಡ್ತಾ ಇವೆ. ಈ ಟ್ಯಾಂಕ್ನಲ್ಲಿ ಬರೋಬ್ಬರಿ 2.9 ಮಿಲಿಯನ್ ಲೀಟರ್ ನೀರಿದೆ ಅಂದರೆ ನೀವು ನಂಬಲೇಬೇಕು. ನಮ್ಮ ತಲೆಯ ಮೇಲಿರೋ ಗ್ಲಾಸ್ ಎಷ್ಟು ಗಟ್ಟಿಯಾಗಿದೆ ಅಂದರೆ ಅಷ್ಟೊಂದು ನೀರಿನ ಒತ್ತಡ ಮತ್ತು ದೈತ್ಯ ಮೀನುಗಳನ್ನು ತಡೆಯೋ ಶಕ್ತಿ ಇದಕ್ಕಿದೆ. ಶಾರ್ಕ್ಗಳ ಹಲ್ಲುಗಳನ್ನು ಇಷ್ಟು ಹತ್ತಿರದಿಂದ ನೋಡೋದು ಒಂಥರ ಮೈ ಜುಮ್ ಎನ್ನಿಸುವ ಅನುಭವ. ಏನಂತೀರಾ?
ಇಷ್ಟೊಂದು ದೊಡ್ಡ ಅಕ್ವೇರಿಯಂನಲ್ಲಿ ನಡೆದು ಸುಸ್ತಾದ್ರೆ ಸ್ವಲ್ಪ ಹೊತ್ತು ಕೂತು ರಿಲ್ಯಾಕ್ಸ್ ಮಾಡೋಕೆ ಇಲ್ಲಿ ಒಳಗಡೆನೆ ಒಂದು ಸುಂದರವಾದ ರಿಪ್ಲೀಸ್ ಕೆಫೆ ಇದೆ. ಇಲ್ಲಿ ಬಿಸಿ ಬಿಸಿ ಕಾಫಿ, ಸ್ಯಾಂಡ್ವಿಚ್, ಬರ್ಗರ್ಸ್ ಮತ್ತು ಮಕ್ಕಳಿಗೆ ಇಷ್ಟವಾಗೋ ಸ್ನ್ಯಾಕ್ಸ್ ಸಿಗುತ್ತವೆ. ನೀರಿನೊಳಗಿನ ಜಗತ್ತನ್ನ ನೋಡ್ತಾ ಹೀಗೆ ಒಂದು ಕಪ್ ಕಾಫಿ ಕುಡಿಯೋದೇ ಒಂದು ಮಜಾ. ಇನ್ನು ನೀವು ಫ್ಯಾಮಿಲಿ ಜೊತೆ ಬಂದ್ರೆ ಮಕ್ಕಳಿಗೆ ಎಂಜಾಯ್ ಮಾಡೋಕೆ ಇಲ್ಲಿ ಒಂದು ಸಣ್ಣ ಮತ್ತು ಕ್ಯೂಟ್ ಆದ ಕಿಡ್ಸ್ ಪ್ಲೇ ಏರಿಯಾ ಕೂಡ ಇದೆ. ಇಲ್ಲಿ ನೀರಿನ ಜೀವಿಗಳ ಮಾದರಿಯಲ್ಲೇ ಸಣ್ಣ ಸಣ್ಣ ಸ್ಲೈಡ್ಸ್ ಮತ್ತು ಸುರಂಗಗಳನ್ನು ಮಾಡಿದ್ದಾರೆ. ಮಕ್ಕಳು ಅಕ್ವೇರಿಯಂ ನೋಡಿ ಬೋರ್ ಆದ್ರೆ ಇಲ್ಲಿ ಬಂದು ಆಟ ಆಡಬಹುದು. ಫ್ಯಾಮಿಲಿ ಪ್ರವಾಸಕ್ಕೆ ಇದೊಂದು ಪರ್ಫೆಕ್ಟ್ ಪ್ಯಾಕೇಜ್ ಅಲ್ವಾ? ಅಕ್ವೇರಿಯಂನಿಂದ ಹೊರಬರೋ ದಾರಿಯಲ್ಲಿ ನನ್ನ ಕಣ್ಣು ಸೆಳೆದ ಮತ್ತೊಂದು ಪ್ರಮುಖ ಹೈಲೈಟ್ ಅಂದ್ರೆ ಇಲ್ಲಿನ ಗೋಡೆಗಳ ಮೇಲಿರೋ ಈ ಅದ್ಭುತವಾದ ಗ್ರಾಫಿಟಿ ಆರ್ಟ್. ಇಲ್ಲಿನ ಕಲಾಕಾರರು ಸಮುದ್ರದ ಆಳದ ಜಗತ್ತನ್ನು
ಎಷ್ಟು ರಿಯಲಿಸ್ಟಿಕ್ ಆಗಿ ಪೇಂಟ್ ಮಾಡಿದ್ದಾರೆ ನೋಡಿ. ಈ ಬಣ್ಣ ಬಣ್ಣದ ಗ್ರಾಫಿಟಿಗಳು ನೋಡೋಕೆ ಎಷ್ಟು ಆಕರ್ಷವಾಗಿವೆ ಅಂದರೆ ಇಲ್ಲಿ ಪ್ರವಾಸಿಗರು ನಿಂತು ಫೋಟೋ ಮತ್ತು ಸೆಲ್ಫಿ ತಗೊಳ್ಳೋದನ್ನು ಮರೆಯೋದೇ ಇಲ್ಲ. ಪ್ರವಾಸ ಮುಗಿಯುವಾಗ ಈ ಕಲೆ ನಮ್ಮ ಮನಸ್ಸಿಗೆ ಒಂದು ಹಿತವಾದ ಫೀಲ್ ಕೊಡುತ್ತೆ.
ಸ್ನೇಹಿತರೆ, ಅಕ್ವೇರಿಯಂ ಪ್ರವಾಸ ಮುಗಿಸಿ ಹೊರಬರ್ತಾ ಇದ್ದ ಹಾಗೆ ನಮಗೆ ಸಿಗೋದು ಈ ಅತ್ಯಂತ ಜನಪ್ರಿಯ ಜಾಗ ಫೋಟೋ ಪೋಲ್. ನಿಮಗೆ ನೆನಪಿರಬಹುದು, ನಾವು ಅಕ್ವೇರಿಯಂ ಒಳಗೆ ಎಂಟರ್ ಆಗುವಾಗ ಗ್ರೀನ್ ಸ್ಕ್ರೀನ್ ಮುಂದೆ ನಿಲ್ಲಿಸಿ ನಮಗೊಂದು ಫೋಟೋ ತಗೊಂಡಿದ್ರು ಅಲ್ವಾ? ಆ ಫೋಟೋಗಳು ಈಗ ಇಲ್ಲಿ ರೆಡಿಯಾಗುತ್ತವೆ. ಇಲ್ಲಿನ ಕಂಪ್ಯೂಟರ್ ಸ್ಕ್ರೀನ್ಗಳಲ್ಲಿ ನಮ್ಮ ಫೋಟೋ ನಂಬರ್ ಅಥವಾ ಬಾರ್ಕೋಡ್ ಸ್ಕ್ಯಾನ್ ಮಾಡಿದರೆ ಸಾಕು, ನಮ್ಮ ಫೋಟೋ ಹಿನ್ನೆಲೆಯಲ್ಲಿ ದೈತ್ಯ ಶಾರ್ಕ್ ಮೀನುಗಳು ಅಥವಾ ನೀಲಿ ಸಮುದ್ರದ ಅದ್ಭುತ ಲೋಕ ಇರೋ ಹಾಗೆ ಎಡಿಟ್ ಮಾಡಿ ಡಿಜಿಟಲ್ ಆಗಿ ತೋರಿಸ್ತಾರೆ. ಈ ಸುಂದರ ನೆನಪನ್ನು ನಾವು ಒಂದು ಫೋಟೋ ಬುಕ್ ಅಥವಾ ಪ್ರಿಂಟ್ ರೂಪದಲ್ಲಿ ಹಣ ಪಾವತಿಸಿ ಖರೀದಿಸಬಹುದು. ಕೆನಡಾ ಪ್ರವಾಸದ ಲೈಫ್ ಟೈಮ್ ಮೆಮೊರಿಗಾಗಿ ಈ ತರಹದ ಒಂದು ಫೋಟೋ ತಗೊಳ್ಳೋದು ವರ್ತ್ ಅನ್ಸುತ್ತೆ. ಈಗ ನಾವಿರೋದು ಕೊನೆಯ ಬೇ ಸೆಕ್ಷನ್ನಲ್ಲಿ. ಇಲ್ಲಿ ಮನುಷ್ಯನ ಮುಖದ ತರಹವೇ ಕ್ಯೂಟ್ ಆಗಿ ಕಾಣೋ ಸ್ಟಿಂಗ್ರೇ ಮೀನುಗಳು ಹಕ್ಕಿಗಳ ತರಹ ರೆಕ್ಕೆ ಬಿಚ್ಚಿ ನೀರಿನಲ್ಲಿ ತೇಲುತ್ತಿರುತ್ತವೆ. ಇಲ್ಲಿ ಒಂದು ಸ್ಪೆಷಲ್ ಟಚ್ ಪೂಲ್ ಇದೆ. ಅಲ್ಲಿ ಪ್ರವಾಸಿಗರು ನೀರಿನಲ್ಲಿ ಕೈ ಹಾಕಿ ಈ ಜೀವಿಗಳನ್ನು ಮುಟ್ಟಿ ಅನುಭವಿಸಬಹುದು. ಇವುಗಳ ಚರ್ಮ ಎಷ್ಟು ಸಾಫ್ಟ್ ಆಗಿರುತ್ತೆ ಗೊತ್ತಾ? ಹೆರ್ಕ್ಯುಲಿಸ್ ಅಕ್ವೇರಿಯಂನಿಂದ ನಾವು ನೇರವಾಗಿ ಹೊರಗೆ ಹೋಗೋಕೆ ಆಗಲ್ಲ. ಇದರ ಎಕ್ಸಿಟ್ ವಿನ್ಯಾಸವೇ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನಾವು ಸೀದಾ ಬಂದು ತಲುಪೋದು ಕಾರ್ಗೋ ಹೋಲ್ ಗಿಫ್ಟ್ ಶಾಪ್ ಒಳಗೆ. ಇದು ಬರೀ ಒಂದು ಅಂಗಡಿಯಲ್ಲ, ಇದರ ಎಂಟ್ರಿಯಲ್ಲೇ ಬರೋಬ್ಬರಿ 8 ಅಡಿ ಎತ್ತರದ ಆರೋರಾ ಬೋರಿಯಾಲಿಸಿಸ್ ಮಾದರಿಯ LED ಲೈಟಿಂಗ್ಸ್ ಹಾಕಿದ್ದಾರೆ. ಇದು ಇಡೀ ಅಂಗಡಿಗೆ ಒಂದು ಪ್ರತ್ಯೇಕ ಜಲಚರ ಲೋಕದ ವೈಬ್ ನೀಡುತ್ತೆ. ಇಲ್ಲಿ ಅಕ್ವೇರಿಯಂ ನೆನಪಿಗಾಗಿ ತಗೊಂಡು ಹೋಗೋಕೆ ನೂರಾರು ತರಹದ ಸಣ್ಣ ಸಣ್ಣ ಗಿಫ್ಟ್ಗಳು, ಶಾರ್ಕ್ ಹಾಗೂ ಜೆಲ್ಲಿಫಿಶ್ಗಳ ಕ್ಯೂಟ್ ಸಾಫ್ಟ್ ಆಟಿಕೆಗಳು ಅಂದರೆ ಪ್ಲಸ್ ಟಾಯ್ಸ್, ಕೀ ಚೈನ್ಗಳು ಮತ್ತು ಟೀ ಶರ್ಟ್ಗಳು ಸಿಗುತ್ತವೆ. ಮಕ್ಕಳಿಗೆ ಮಾತ್ರವಲ್ಲ, ದೊಡ್ಡವರಿಗೂ ಇಲ್ಲಿನ ಕಲೆಕ್ಷನ್ ತುಂಬ ಇಷ್ಟ ಆಗುತ್ತೆ. ಈ ಗಿಫ್ಟ್ ಶಾಪ್ ದಾಟಿಕೊಂಡು ನಾವು ಈಗ ಅಕ್ವೇರಿಯಂನ ಮುಖ್ಯ ದ್ವಾರದಿಂದ ಹೊರಗಡೆ ಬರ್ತಾ ಇದ್ದೀವಿ. ಅಕ್ವೇರಿಯಂನಿಂದ ಹೊರಗೆ ಕಾಲಿಡ್ತಾ ಇದ್ದ ಹಾಗೆ ನಮಗೆ ಎದುರಿಗೆ ಕಾಣಿಸೋ ಈ ಭವ್ಯವಾದ ದೈತ್ಯ ಬಿಲ್ಡಿಂಗ್ಗೆ ಕೆನಡಾದ ಪ್ರಸಿದ್ಧ ರಾಜರ್ಸ್ ಸೆಂಟರ್. ಇದು ಕೇವಲ ಒಂದು ಸ್ಟೇಡಿಯಂ ಅಲ್ಲ, ಟೊರೊಂಟೊ ನಗರದ ಪ್ರಮುಖ ಹೆಗ್ಗುರುತುಗಳಲ್ಲಿ ಇದು ಕೂಡ ಒಂದು. ನಿಮಗೆ ಗೊತ್ತಾ, ಇದು ಕೆನಡಾದ ಅತ್ಯಂತ ಜನಪ್ರಿಯ ಬೇಸ್ಬಾಲ್ ತಂಡವಾದ ಟೊರೊಂಟೊ ಬ್ಲೂ ಜೇಸ್ನ ಹೋಮ್ ಸ್ಟೇಡಿಯಂ. ಇದರ ವಿಶೇಷತೆ ಏನಪ್ಪಾ ಅಂದರೆ, ಇದರ ಮೇಲ್ಛಾವಣಿ ಅಥವಾ ರೂಫ್ ಸಂಪೂರ್ಣವಾಗಿ ತೆರೆಯುತ್ತೆ ಮತ್ತು ಮುಚ್ಚುತ್ತೆ. ಅಂದರೆ ಮಳೆ ಬಂದಾಗ ಮುಚ್ಚಿಕೊಳ್ಳುತ್ತೆ, ಬಿಸಿಲಿದ್ದಾಗ ಓಪನ್ ಆಗುತ್ತೆ. ಬೇಸ್ಬಾಲ್ ಪಂದ್ಯಗಳು ಮಾತ್ರವಲ್ಲದೆ ಜಗತ್ತಿನ ಖ್ಯಾತ ಪಾಪ್ ಸ್ಟಾರ್ಗಳ ಲೈವ್ ಮ್ಯೂಸಿಕ್ ಕನ್ಸರ್ಟ್ಗಳು ಕೂಡ ಇದೇ ಸ್ಟೇಡಿಯಂನಲ್ಲಿ ನಡೆಯುತ್ತೆ. ಹೊರಗಡೆಯಿಂದ ನೋಡೋಕೆ ಇದು ನಿಜಕ್ಕೂ ತುಂಬ ಅದ್ಭುತವಾಗಿ ಕಾಣಿಸುತ್ತೆ ಅಲ್ವಾ? ವಾವ್! ರಾತ್ರಿಯ ಸಮಯದಲ್ಲಿ ಟೊರೊಂಟೊ ಡೌನ್ಟೌನ್ ನೋಡೋಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣುತ್ತೆ ನೋಡಿ. ಹಗಲಿನಲ್ಲಿ ಕಾಂಕ್ರೀಟ್ ಜಗತ್ತಿನ ಥರ ಕಾಣೋ ಈ ಸಿಟಿ ರಾತ್ರಿ ಆಗ್ತಿದ್ದ ಹಾಗೆ ಕಲರ್ಫುಲ್ ಲೈಟ್ಸ್ನಿಂದ ದೇವಲೋಕದ ತರಹ ಕಣ್ಣಿಗೆ ಕಟ್ಟುತ್ತೆ. And it goes like this. We're gonna hit your car and you need to kiss me. We'll talk for hours and night on the backseat. ಇದೇ ಕೆನಡಾದ ಹೆಮ್ಮೆಯ CN ಟವರ್. ರಾತ್ರಿಯ ಸಮಯದಲ್ಲಿ ಈ ಟವರ್ನ ಬಣ್ಣಗಳು ಹೇಗೆ ಬದಲಾಗುತ್ತಿವೆ ನೋಡಿ. ಪ್ರತಿ ಕೆಲವು ನಿಮಿಷಕ್ಕೆ ಕೆಂಪು, ಹಸಿರು
ನೀಲಿ ಬಣ್ಣಗಳಿಂದ ಇಡೀ ಆಕಾಶವನ್ನೇ ಈ ಟವರ್ ಸಿಂಗಾರ ಮಾಡುತ್ತೆ. ವಿಶೇಷ ದಿನಗಳು ಅಥವಾ ಹಬ್ಬಗಳಿದ್ದಾಗ ಈ ಲೈಟಿಂಗ್ಸ್ ಇನ್ನೂ ಸ್ಪೆಷಲ್ ಆಗಿ ಇರುತ್ತೆ. ಈ ಸುಂದರ ನೋಟವನ್ನು ಕಣ್ತುಂಬಿಕೊಳ್ಳೋದೇ ಒಂದು ಅದೃಷ್ಟ. ಸ್ನೇಹಿತರೆ, ಸ್ಕಾರ್ಬರೋದಿಂದ ಯೂನಿಯನ್ ಸ್ಟೇಷನ್, ಅಲ್ಲಿಂದ ರಿಪ್ಲೀಸ್ ಅಕ್ವೇರಿಯಂ ಮತ್ತು ಟೊರೊಂಟೊ ನೈಟ್ ಲೈಫ್ನ ಇವತ್ತಿನ ನಮ್ಮ ಈ ಇಡೀ ದಿನದ ಜರ್ನಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ನಿಮ್ಮ ಪ್ರೀತಿ ಹೀಗೇನೇ ಇರಲಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಕೆನಡಾ ಕಥೆಗಳು ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಸುಂದರವಾದ ಕೆನಡಾದ ಕಥೆಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್. ಬಾಯ್ ಬಾಯ್.